ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮಾರ್ಕೆಟಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಝೋನಲ್ಲಿ ಎಷ್ಟು ಈಸಿಯಾಗಿ ಟ್ರೇಡ್ನ ಕ್ಯಾಚ್ ಮಾಡ್ಬೋದು ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನೊಂದು ಟ್ರೇಡ್ ತಂದಿದ್ದೆ ಎಸ್ಟರ್ಡೇ. ಆ ಟ್ರೇಡ್ ಲಾಜಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ನೋಡೋಣ. I will let you in this game. ಇಲ್ಲಿ ನೋಡ್ಬೋದು, ನಾನು ಈ ಟ್ರೇಡ್ ಏನಕ್ಕೆ ತಾಂಡೆ ಅಂದರೆ, ಒಂದು ನಮ್ಮ ಇಂಡಿಕೇಟರಲ್ಲಿ ಗ್ರೀನ್ ಟಿಕ್ ಮಾರ್ಕ್ ಬಂದಿದೆ, ಆಯಿತಾ. ಇನ್ನೊಂದು ಕನ್ಫರ್ಮೇಷನು. ಸೊ ಒಂದೇ ಕನ್ಫರ್ಮೇಷನ್ ಬೇಡ, ಹೈ ಅಕ್ಯುರಸಿ ಬೇಕು ನಮಗೆ, ಆಯಿತಾ. ಸೊ ಇನ್ನೊಂದು ಕನ್ಫರ್ಮೇಷನು ಇಲ್ಲಿಂದ ಇಲ್ಲಿಗೆ ಫಿಪ್ ಆಗ್ತೆ ನೋಡಿ, ಎಕ್ಸಾಕ್ಟಾಗಿ ಫಿಪ್ ಲೆವೆಲ್ನ ರಿಜೆಕ್ಷನ್ ಮಾಡಿದೆ. ಸೊ ನಿಮಗೆ ಹೈ ಕನ್ಫರ್ಮೇಷನ್ ಆಯಿತು. ಈ ಟಾರ್ಗೆಟ್ನ ಹೇಗಿಟ್ಟೆ ಅಂದರೆ, ಮೇಲಿಂದ ಫಿಪ್ ಹಾಕಿ ನಿಮ್ಗೆ ಇಲ್ಲೂ ಅಷ್ಟೇ ರಿಜೆಕ್ಷನ್ ಕಾಣುತ್ತೆ. ಮೇಲಿಂದ ಫಿಪ್ ಹಾಕಿದ್ರ, ಸೊ ಇಲ್ಲಿ ನೋಡಿ, ಫಿಪ್ ಮೇಲಿಂದ ಹಾಕಿದ್ರು ನಿಮ್ಗೆ ನೋಡಿ ಕರೆಕ್ಟಾಗಿ ಇಲ್ಲೂ ಅಷ್ಟೇ ರಿಜೆಕ್ಷನ್ ಆಗಿದೆ. ಇಲ್ಲಿ 0.6 ಲೆವೆಲ್ಗೆ ನೀವು ಟಾರ್ಗೆಟ್ ಇಟ್ಕೋಬೋದು. ನೋಡಿ ಎಕ್ಸಾಕ್ಟಾಗಿ ರಿಜೆಕ್ಷನ್ ಆಗಿ ಬಿದ್ದೋಗಿದೆಯಾ. ಈ ಥರ ನಾನು ಟ್ರೇಡ್ ಪ್ಲಾನ್ ಮಾಡಿದ್ದೆ. ಹಾಗೆ ಇಂಡಿಕೇಟರಲ್ಲಿ ಯಾವ್ಯಾವ ಟ್ರೇಡ್ ಸಿಕ್ಕಿದೆ ನೋಡೋಣ. ಇಲ್ಲಿ ನೋಡಿ ಮಾರ್ನಿಂಗು, ಸೊ ಇಲ್ಲೇ ನಿಮ್ಗೊಂದು ಟ್ರೇಡ್ ಸಿಕ್ಕಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ತಾಂಡಿರ್ತೀರ, ಇಲ್ಲಿ ಎಂಟ್ರಿ ಆಗಿರ್ತೀರ ಅಂದ್ಕೊಳ್ಳಿ. ಇಲ್ಲಿ ಸ್ಟಾಪ್ ಲಾಸ್ ಇದ್ರು ನಿಮ್ಗೊಂದಿಷ್ಟು ಒಂದು ಇಲ್ಲೂ ಸಿಕ್ಕಿದೆ. ಇಲ್ಲೂ ನೋಡಿ ಫಿಪ್ ಲೆವೆಲ್ಗೆ ರಿಜೆಕ್ಷನ್ ಮಾಡಿದೆ ಕರೆಕ್ಟಾಗಿ. ನೋಡಿ ಫಿಪ್ ಲೆವೆಲ್ನ 0.6 ಲೆವೆಲ್ನ ರಿಜೆಕ್ಷನ್ ಮಾಡಿ ಕೆಳಗೆ ಬಂದಿದೆಯಾ, ಆಯಿತಾ. ಸೊ ನೀವು ಎಕ್ಸ್ಪೀರಿಯನ್ಸ್ ಟ್ರೇಡರ್ ಆಗಿದ್ರೆ ಇದನ್ನು ಇಲ್ಲಿಂದ ಇಲ್ಲಿವರೆಗೂ ಕ್ಯಾಚ್ ಮಾಡ್ಬೋದಾಗಿತ್ತು. ನಿಮ್ಗೊಂದು ಸ್ವಲ್ಪ ಅನ್ನಿದ್ರೆ ಸೊ ಇಲ್ಲಿಂದ ಇಲ್ಲಿಗೆ ಕ್ಯಾಚ್ ಮಾಡ್ಬೋದಾಗಿತ್ತು. ಸೊ ಓಕೆ, ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡೋಣ. ಸೊ ಈ ಥರ ಕ್ಯಾಂಡಲ್ ಬಂದಾಗ ನಾವು ಟ್ರೇಡ್ ಪ್ಲಾನ್ ಮಾಡಲ್ಲ. ಸೊ ಈ ಥರ ಕ್ಯಾಂಡಲಲ್ಲಿ ನಮಗೆ ರೆಡ್ ಡಾಟ್ ಬಂದಿದೆ, ನಾವಿಲ್ಲಿ ಎಂಟರ್ ಆಗಲ್ಲ. ಸೊ ಓಕೆ, ಇಲ್ಲಿ ನೋಡಿ, ಇಲ್ಲಿ ರೆಡ್ ಡಾಟ್ ಬಂದಿದೆ, ಇಲ್ಲಿ ಎಂಟರ್ ಆಗ್ತೀರಾ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ನಿಮಗೆ ಫಿಪ್ ಲೆವೆಲ್ವರೆಗೂ ಟಾರ್ಗೆಟ್ ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ನೋಡಿ ಫಿಪ್ ಲೆವೆಲ್ಲು. ನಾನೊಂದು ಹಳೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಟ್ರೇಡ್ ಲಾಜಿಕ್ನ. ನಮ್ಗೆ ಈ ಥರ ಮೂವ್ಮೆಂಟ್ ಯಾವಾಗ ಆಗುತ್ತೆ ಅಂತ ಗೊತ್ತಾಗಲ್ಲ ಅಂತ ಕಾರಣ. ಸೊ ಈ ಡೌನ್ ಸೈಡ್ ಆರೋ ಮೂವ್ಮೆಂಟ್ ಆಗಿರ್ಬೋದು, ಅಪ್ ಸೈಡ್ ಆರೋ ಮೂವ್ಮೆಂಟ್ ಆಗಿರ್ಬೋದು. ನಿಮ್ಗೆ ಈ ಥರ ಮೂವ್ಮೆಂಟ್ ಆದಾಗ ಇಲ್ಲಿಂದ ಇಲ್ಲಿಗೆ ಫಿಪ್ ಹಾಕಿದ್ರು ಇಲ್ಲಿ ನೋಡಿ ಕರೆಕ್ಟಾಗಿ 0.6 ಲೆವೆಲ್ಗೆ ರಿಜೆಕ್ಷನ್ ಮಾಡಿದ್ಯಾ. ಸೊ ಈ ಟ್ರೇಡು ಇಲ್ಲಿ ನೋಡಿ, ಇಂಡಿಕೇಟರಿಂದ ಡೌನ್ ಸೈಡು ಟ್ರೇಡ್ ತಗೋಬೋದು, ಸೊ ಇದರಿಂದ ಅಪ್ ಸೈಡು ಟ್ರೇಡ್ ತಗೋಬೋದು. ನಿಮ್ಗೆ ನೋಡಿ ಇಲ್ಲೂ 1:1 ಮೇಲೆ ಸಿಕ್ಕಿದೆ. ಸೊ ಇಲ್ಲೇ 2 ಟ್ರೇಡ್ ಆಯಿತಾ. ಇನ್ಯಾವುದೂ ಅಲ್ಲ, ನಾನು ಹೇಳ್ಕೊಟ್ಟಿರೋ ಲಾಜಿಕಲ್ಲೇ ನಿಮ್ಗೆ ಇಲ್ಲೇ ಟ್ರೇಡ್ ಆಯಿತು. ನೀವು ಹಳೆ ವಿಡಿಯೋನ ನೋಡಿ ಈ ಫಿಪ್ ಹಾಕಿ ಈ ಥರ ಹೋದಾಗ ಹೇಗೆ ಟ್ರೇಡ್ ತಗೋಬೇಕು ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಈ ಟ್ರೇಡ್ ಲಾಜಿಕ್ನ ಎಕ್ಸ್ಪ್ಲೈನ್ ಮಾಡಿದೆ, ಫಿಪ್ ಹಾಕ್ಕೊಂಡು 1:1. ಸೊ ಇಲ್ಲಿ ಟ್ರೇಡ್ ತಾಂತೀರಾ ಅಂದ್ಕೊಳ್ಳಿ, ಓಕೆನಾ. ಇಲ್ಲಿ ಟ್ರೇಡ್ ತಾಂತೀರಾ, ಇಲ್ಲೂ ಅಷ್ಟೇ ನೀವು ಟ್ರೇಡ್ ತಗೋಬೇಕಾದ್ರೆ ಆದಷ್ಟು ಆಫಿಗೆ ವೆಯ್ಟ್ ಮಾಡಿ ತಗೋಬೇಕು. ನೋಡಿ ಇಲ್ಲಿ ಎಕ್ಸಾಕ್ಟ್ಲಿ ಆಫಿಗೆ ಬಂದು ಹೋಗಿದ್ಯಾ ಮೇಲೆ, ಆಯಿತಾ. ಯಾವ್ದಷ್ಟು ನೀವು ಡಿಸ್ಕೌಂಟೆಡ್ ಪ್ರೈಸ್ ಅಂದರೆ ಸೊ ಎಷ್ಟು ಕಡಿಮೆ ಆಗುತ್ತೆ. ನೀವು ಈಗ ಮೇಲೆ ಹೋಗೋಕ್ಕೆ ಟ್ರೇಡ್ ತಾಂತಾ ಇರ್ತೀರಾ ಅಂದ್ಕೊಳ್ಳಿ. ನಿಮ್ಗೆ ಇವಾಗ ಮಾರ್ಕೆಟು 508 ಮೇಲೆ ಹೋಗೋಕ್ಕೆ ಟ್ರೇಡ್ ತಾಂತಿರ್ತೀರ. ಸೊ ನಿಮ್ಗೆ ಅದು ಎಷ್ಟು ಕಡಿಮೆಗೆ ಬರುತ್ತೆ, 504ಗೆ ಬಂದಾಗ ಎಂಟರ್ ಆಗ್ತೀರಾ ಅಂದ್ಕೊಳ್ಳಿ. ನಿಮ್ಮ ಟಾರ್ಗೆಟು ಬೇಗ ನಿಮಗೆ ರೀಚ್ ಆಗುತ್ತೆ. ಸೊ 1:1 ಅಂದಾಗ ಸೊ ನೀವೀಗ 118 ಇಟ್ಟಿರ್ತೀರ, ಇಲ್ಲೇ ಕೆಳಗಡೆನೂ 4 ಪಾಯಿಂಟ್ ಸಿಗ್ತಾ. ಸೊ ನೀವು 180ವರೆಗೆ ಹೋದ್ರೂ ಇನ್ನೂ 4 ಪಾಯಿಂಟ್ ಎಕ್ಸ್ಟ್ರಾ ನಿಮಗೆ ಸಿಗುತ್ತೆ. ಸೊ ಆದಷ್ಟು ನೀವೀಗ ಸ್ಟಾಪ್ ಲಾಸು ಕಡಿಮೆ ಆಗುತ್ತೆ. ನೀವು ಇಲ್ಲಿ ಎಂಟರ್ ಆದ್ರಿ ಅಂದ್ಕೊಳ್ಳಿ, ನಿಮ್ಮ ಸ್ಟಾಪ್ ಲಾಸು ತುಂಬಾ ಕಡಿಮೆ ಆಗುತ್ತೆ. ಸೊ ಈ ಥರ ನೋಡಿ ಟ್ರೇಡ್ ಪ್ಲಾನ್ ಮಾಡಿ. ಇಲ್ಲೂ ಅಷ್ಟೇ, ಇಲ್ಲೂ ನೋಡಿ, ಇಲ್ಲೂ ಅಷ್ಟೇ. ನೀವೀಗ ಹಾಫ್ಗೆ ಇಲ್ಲಿ ಎಂಟರ್ ಆಗಿರ್ತೀರಾ, ಇಲ್ಲಿ ಎಂಟರ್ ಆಗಿದ್ದೀರಾ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಇದು ರಿವರ್ಸ್ ಆದ್ರೂ ನಿಮ್ಮ ಸ್ಟಾಪ್ ಲಾಸು ಎಷ್ಟು ಕಡಿಮೆ ಹೋಗುತ್ತೆ ನೋಡಿ.
ಅದನ್ನು ನೀವು ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕು. ಆದಷ್ಟು ಡಿಸ್ಕೌಂಟೆಡ್ ಪ್ರೈಸ್, ಆದಷ್ಟು ಕಡಿಮೆ ಪ್ರೈಸಲ್ಲೇ ತಾಣಕ್ಕೆ ಹೋಗಿ. ಆವಾಗ ನೀವು ತಾಂಡಾಗ ನಿಮ್ಮದು ಎಂಟ್ರಿ ಏನು ತಾಂದಿರ್ತೀರ ಅದು ರಿವರ್ಸ್ ಆಗಲ್ಲ. ಇವಾಗ ನೀವು ಇಲ್ಲಿ ಎಂಟ್ರಿ ತಾಂದ್ರಿ ಅನ್ಕೊಳ್ಳಿ, ಸೊ ಇಲ್ಲೇ ಇಲ್ಲೇ ಎಲ್ಲಾದರೂ ಆಯಿತು, ನೀವು ಈಗ ಇಲ್ಲಿ ಎಂಟ್ರಿ ತಾಂಡಿರ ಅನ್ಕೊಳ್ಳಿ ಇಲ್ಲೇ, ಆಯಿತಾ, ಇಲ್ಲಿ ಮಾರ್ಕೆಟು ರಿವರ್ಸ್ ಆಯಿತು ಅನ್ಕೊಳ್ಳಿ. ಸೊ ಏನು 2 ಪಾಯಿಂಟ್ಸ್ 3 ಪಾಯಿಂಟ್ಸ್ ರಿವರ್ಸ್ ಆಗಿರುತ್ತೆ, ನೀವು ಅವಾಗ ಓಕೆ ಮಾರ್ಕೆಟ್ ರಿವರ್ಸ್ ಆಯಿತು ಅಂತೇಳಿ ಎಕ್ಸಿಟ್ ಮಾಡಿಬಿಡ್ತೀರಾ. ನೀವು ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ಇದೇ ಲಾಜಿಕ್ ಮೇಲೆ ನೀವು ಎಂಟ್ರಿ ಮಾಡಬೇಕಾದ್ರೆ ಆದಷ್ಟು ಆಫಿಗೆ ಎಂಟರ್ ಆಗಕ್ಕೆ ಟ್ರೈ ಮಾಡಿ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟು. ಈ ಥರ ಕ್ಯಾಂಡಲ್ ಇದ್ದಾಗ ಎಂಟ್ರಿ ಆಗಲ್ಲ. ಎಂಟ್ರಿ ಆದ್ರೂ ನಿಮ್ಮ ಸ್ಟಾಪ್ ಲಾಸ್ ತುಂಬಾ ಕಡಿಮೆ ಇರುತ್ತೆ. ಈ ಥರ ಕ್ಯಾಂಡಲ್ ಇದ್ದಾಗ ನಾವು ಎಂಟ್ರಿ ಆಗೋದು ಬೇಡ ಅಂತೇಳಿ ಹೇಳಿದ್ದೀನಿ. ಇಲ್ಲಿ ನೋಡಿ, ಇಲ್ಲೇ ನೋಡ್ಬೋದು ನಿಮಗೆ ಈ ರೆಡ್ ಕ್ಯಾಂಡಲ್ ಏನಿದೆ ಅದನ್ನು ಈ ಗ್ರೀನ್ ಕ್ಯಾಂಡಲ್ ಕವರ್ ಮಾಡಿದೆ. ನಿಮಗೆ ಇದು ಶೂಟ್ ಶಾರ್ಟ್ ಟ್ರೇಡ್ ಆಗಿರುತ್ತೆ. ಇಲ್ಲಿ ನೋಡಿ, ಇದನ್ನು ಅಷ್ಟೇ, ನೀವು ಏನು ಈ ಕ್ಯಾಂಡಲ್ ಬಂದಿದೆ ನಿಮ್ಗೆ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇಟ್ಟರೆ ನೀವು 537ನಲ್ಲಿ ನೀವು ಎಂಟರ್ ಆದರೆ ನಿಮ್ಮ ಸ್ಟಾಪ್ ಲಾಸ್ ನೋಡಿ 520ವರೆಗೂ ಹೋಗುತ್ತೆ. ಆಯಿತಾ, ನಿಮ್ಗೆ ಅಲ್ಲಿಗೆ 12 ಪಾಯಿಂಟ್ಸು, ನೀವು ಅದೇ 0.05 ಹಾಕಿದ್ರು 12 ಪಾಯಿಂಟ್ಸು ಅಂದರೆ $60 ಹೋಗುತ್ತೆ. ಸೊ $60 ಹೋಯ್ತು ಅಂತೇಳಿ ನೀವು ಎಕ್ಸಿಟ್ ಆದರೆ, ಸೊ ನೀವು ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ನೀವು ಇಲ್ಲಿ ತಾಂದ್ರೂ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿ ಇಡಬೇಕು. ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ. ಅದೇ ನೀವು ಇಲ್ಲಿ ಎಂಟರ್ ಆದರೆ ಈ ಪ್ಲೇಸಲ್ಲಿ ಇಲ್ಲಿ ನೋಡಿ 1:1 ಮೇಲೆ ಹೋಗಿದೆಯಾ ಆರಾಮಾಗಿ. ಸೊ ಈ ಥರ ಟ್ರೇಡು ಆದಷ್ಟು ಪ್ಲ್ಯಾನ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಎಂಟರ್ ಆಗ್ತೀರಾ ಅನ್ಕೊಳ್ಳಿ. ಸೊ ಇಲ್ಲಿ ರೆಡ್ ಡಾಟ್ ಬಂದಿದೆ ಇಂಡಿಕೇಟರ್ ಪ್ರಕಾರ. ಇಲ್ಲಿ ನೋಡಿ ಗ್ರೀನ್ ಕ್ಯಾಂಡಲ್ನ ಇದು ಕವರ್ ಮಾಡಿದೆ, ಆಯಿತಾ. ಸೊ ಇಲ್ಲಿ ನೀವು ಇಲ್ಲೇ ಎಂಟರ್ ಆಗ್ಬೋದು. ಸೊ ಇದು ದೊಡ್ಡ ಕ್ಯಾಂಡಲ್ ಅಲ್ಲ ಅಂದರೆ ಇಲ್ಲೇ ಎಂಟರ್ ಆಗ್ಬೋದು. ಇದು ದೊಡ್ಡ ಕ್ಯಾಂಡಲ್ ಆದರೆ ಇಲ್ಲೂ ಅಷ್ಟೇ ಹಾಫಿಗೆ ಎಂಟರ್ ಆಗ್ತೀರಾ, ಆಯಿತಾ. ಇಲ್ಲಿ ನೋಡಿ ನಿಮಗೆ 1:1 ಮೇಲೆ ಸಿಕ್ಕಿದೆಯಾ. ಇಲ್ಲಿಗೆ ಎಕ್ಸಿಟ್ ಆದ್ರೂ ನಿಮ್ಗೆ ಎಷ್ಟು ಪಾಯಿಂಟ್ ಸಿಗುತ್ತೆ ಇಲ್ಲಿಗೆ. ಸೊ ಇಲ್ಲಿ ನೋಡಿ 5056ಗಾದ್ರೂ 5046ಗೆ ಆಗುತ್ತೆ. 10 ಪಾಯಿಂಟ್ ಸಿಕ್ತು. ಸೊ 0.05 ನಿಮ್ಗೆ $50 ಇಲ್ಲೂ ಆಯಿತು. ಸೊ ಆದಷ್ಟು ಡಿಸ್ಕೌಂಟೆಡ್ ಪ್ರೈಸಲ್ಲೇ ನೀವು ಟ್ರೇಡ್ ಪ್ಲ್ಯಾನ್ ಮಾಡಿ. ಸೊ ಹಾಗೆ ಮಾರ್ಕೆಟ್ ಸ್ಟ್ರಕ್ಚರ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತೇಳಿ ಹೇಳ್ತೀನಿ. ಇವಾಗ ಬೇರೆ ವೇಲಿ ಈಸಿಯಾಗಿ ಟ್ರೇಡ್ ಹೇಗೆ ಪ್ಲ್ಯಾನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಮಾರ್ಕೆಟು 13th ಇಲ್ಲಿಂದ ಓಪನ್ ಆಗಿದೆ ಅನ್ಕೊಳ್ಳಿ. ಸೊ ಇದೆಲ್ಲೋ ಟೈಮಿಂಗ್ಸು ಚೇಂಜ್ ಇದೆ, ಇಲ್ಲೆಲ್ಲೋ ಓಪನ್ ಆಗಿದೆ. ಬೇಡ, ನಾವು ಮಾರ್ಕೆಟು ಬೆಳಗ್ಗೆ 4 ಗಂಟೆಗೆ ಓಪನ್ ಆಗಿರುತ್ತೆ, ನಾವು 7 ಗಂಟೆ 8 ಗಂಟೆ ಮೇಲೆ ನೋಡ್ತೀವಿ ಅನ್ಕೊಳ್ಳಿ. ನಾನು ಇದನ್ನು ಹಿಂಗೆ ಮಾರ್ಕ್ ಮಾಡ್ತೀನಿ. ಸೊ ಇಲ್ಲೇನಾಗಿದೆ ಗೊತ್ತಿಲ್ಲ ನಮಗೆ ಇದರಿಂದ ಮುಂದಕ್ಕೆ. ಸೊ ನಮ್ಗೆ ಗೊತ್ತಿಲ್ಲ ಇಲ್ಲೇನಾಗಿದೆ ಮಾರ್ಕೆಟು, ಇದು ಮೇಲಾರ ಹೋಗುತ್ತೆ ಕೆಳಗಾರ ಹೋಗುತ್ತೆ, ಸೊ ನಮಗೆ ಗೊತ್ತಿಲ್ಲ. ಈಗ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೋಬೇಕು ಫಸ್ಟು. ಇದು ನನ್ನ ಟ್ರೇಡಿಂಗ್ ವ್ಯೂ ಪೇಯ್ಡ್ ವರ್ಷನ್ ಅಲ್ಲ, ರಿಪ್ಲೈ ಬಟನ್ನ ಇದು ಮಾಡೋಕ್ಕಾಗಲ್ಲ, ಫ್ರೀ ವರ್ಷನ್ನು. ಹಾಗಾಗಿ ನಾನು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇವಾಗ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೋಬೇಕು. ಸೊ ನೀವು ಈ ಥರ ಇದ್ದಾಗ ಇಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿಂದ ಸ್ವೀಪ್ ಆಗಿ ಬಂದಿದೆಯಾ. ಇದು ಸ್ವೀಪ್ ಆಗಿದೆ ಅಂದಮೇಲೆ ಇಲ್ಲೊಂದು ಇಂಪಾರ್ಟೆಂಟ್ ಝೋನ್ ಇದ್ದೇ ಇರುತ್ತೆ. ಸೊ ಈಗ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಹೋಗಿ ಹಿಂದೆ ನೋಡಿ ಇದೊಂದು ಇಂಪಾರ್ಟೆಂಟ್ ಝೋನಾ ಅಂತ. ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಮಾರ್ಕೆಟು ಇಲ್ಲಿಂದ ಅಪ್ ಸೈಡ್ ಹೋಗಿದೆ. ಇಲ್ಲಿ ನೋಡಿ, ಇಲ್ಲೂ ನೋಡಿ ಅಪ್ ಸೈಡ್ ಹೋಗಿದೆ, ಇಲ್ಲೂ ರಿಜೆಕ್ಷನ್ ಆಗಿದೆ. ಸೊ ಇದೊಂದು ಇಂಪಾರ್ಟೆಂಟ್ ಝೋನ್ ಆಯಿತಾ. ನೆಕ್ಸ್ಟು ಮಾರ್ಕೆಟು ಇಲ್ಲೇ ನೋಡಿ ಈ ಲೆವೆಲ್ನ ರಿಜೆಕ್ಷನ್ ಮಾಡಿ, ಇಲ್ಲೂ ನೋಡಿ ಇಲ್ಲೂ ರಿಜೆಕ್ಷನ್ ಮಾಡಿ ಮೇಲೆ ಹೋಗ್ತಿದೆಯಾ. ಇಲ್ಲೂ ಒಂದು ಮಾರ್ಕ್ ಮಾಡ್ಕೊಳ್ಳೋಣ, ಆಯಿತಾ. ಹಾಗೆ ಇಲ್ಲೂ ನೋಡಿ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಯಿತಾ, ಇಲ್ಲೂ ಬಂದ್ಬಿಟ್ಟು ಇಲ್ಲಿಂದ ರಿಜೆಕ್ಷನ್ ಆಗಿ ಇದನ್ನು ರೀಟೆಸ್ಟ್ ಮಾಡಿ ಮೇಲೋಯ್ತಾ. ಸೊ ಆಯಿತಾ. ಸೊ ಇದನ್ನೇ ಹಿಂದೆ ಹೋಗಿ ನೋಡ್ಬೋದು ನೀವು. ಸೊ ಹೈ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ ನಾವು ಮಾರ್ಕೆಟ್ ಮಾರ್ಕ್ ಮಾಡ್ತಾ ಇರೋ ಲೈನು ಸೊ ರೆಸ್ಪೆಕ್ಟ್ ಆಗ್ತಾ ಇದೆಯಾ, ಅದನ್ನು ನಿಯರ್ ಇದಾಗಿದೆಯಾ ಅಂತೇಳಿ ಹಿಂದೆ ಹೋಗಿ ನೋಡಿ. ಇಲ್ಲಿ ನೋಡಿ
ಇಲ್ಲಿ ರಿಜೆಕ್ಷನ್ ಆಗ್ತಿದ್ಯಾ, ಇಲ್ಲೂ ರಿಜೆಕ್ಷನ್ ಆಗಿದೆಯಾ ನೋಡಿ, ಇಲ್ಲೂ ರಿಜೆಕ್ಷನ್ ಆಗಿದೆ, ಇಲ್ಲೂ ರಿಜೆಕ್ಷನ್ ಆಗಿದೆ ಆಯ್ತಾ. ಈ ಲೈನ್ ನೋಡಿ ಎಷ್ಟು ಸತಿ ಇಲ್ಲೂ ರಿಟೆಸ್ಟ್ ಮಾಡಿದೆ, ಸ್ವಲ್ಪ ಕೆಳಗೆ ನೋಡಿ, ಈ ತರ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲಿ ಬರುತ್ತೆ ನೋಡೋಣ. ಇಲ್ಲಿ ನೋಡಿ, ಇದನ್ನು ಒಂದು ಇಂಪಾರ್ಟೆಂಟ್ ಝೋನ್ ಆಗುತ್ತಾ. ಇಲ್ಲ ನೋಡಿ, ಸೊ ಮಾರ್ಕೆಟು ಇಲ್ಲೂ ನೋಡಿ ರಿಜೆಕ್ಷನ್ ಆಗಿದೆ. ಸೊ ಇದು ಬ್ರೇಕ್ ಆಗಿ ಮೇಲೋಗಿ ಮತ್ತೆ ಇದನ್ನ ಬ್ರೇಕ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲೂ ರಿಟೆಸ್ಟ್ ಮಾಡಿದೆ. ಸೊ ನೀವು ಇದನ್ನ ಹಿಂದೆ ಹೋಗು ನೋಡ್ಬೋದು ಆಯ್ತಾ. ಇಲ್ಲೂ ನೋಡಿ, ಇಲ್ಲೂ ಒಂದು ಇಂಪಾರ್ಟೆಂಟ್ ಲೈನ್ ಇದೆಯಾ ಆಯ್ತಾ. ಇಲ್ಲೂ ನೋಡಿ, ಸೊ ಇಲ್ಲೂ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ, ಇದು ಒಂದು ಇಂಪಾರ್ಟೆಂಟ್ ಲೈನಾ, ಇದನ್ನು ಅಷ್ಟೇ ಒಂದು ಇಂಪಾರ್ಟೆಂಟ್ ಝೋನಾ, ಇದನ್ನು ಅಷ್ಟೇ ನೋಡಿ ಇಂಪಾರ್ಟೆಂಟ್ ಝೋನ್. ಸೊ ಈ ತರ ಫಸ್ಟ್ ನೀವು ಮಾರ್ಕ್ ಮಾಡ್ಕೊಂತೀರಾ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಝೋನ್ ಇದೆ ಅಂತೇಳಿ ನೋಡಿ. ಇದನ್ನು ಒಂದು ಝೋನ್ ಆಗುತ್ತೆ. ನೋಡೋಣ, ಹಿಂದೆ ಹೋಗಿ ನೋಡೋಣ ನೋಡಿ, ಇಲ್ಲೂ ಅಷ್ಟೇ ರೀಟೆಸ್ಟ್ ಮಾಡಿದ್ಯಾ. ಸೊ ಈ ತರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೀವು ಸ್ಟಾರ್ಟಿಂಗ್ ಬೆಳೆಗೆ ನಿಮ್ಮ ಮಾರ್ಕೆಟ್ನ ನೋಡಿದಾಗ ಸೊ ಈಗ ಮಾರ್ಕ್ ಮಾಡ್ಕೊಂತೀರಾ. ಆಮೇಲೆ ಇದ್ರ ಜೊತೆ ಪಿವೋಟ್ ಕ್ಯಾಮ್ರಿಲಾನ ಆನ್ ಮಾಡ್ಕೊಳ್ಳಿ. ಸೊ ಈ ಪಿವೋಟ್ ಕ್ಯಾಮ್ರಿಲಾ ನಿಯರು ನೀವು ಮಾರ್ಕ್ ಮಾಡಿರೋ ಲೆವೆಲ್ಸು ನಿಯರ್ ಎಲ್ಲೆಲ್ಲಿ ಇದೆ ಅಂತ ಅದನ್ನ ಮಾತ್ರ ಇಟ್ಕೊಳ್ಳಿ, ಬೇರೆ ಎಲ್ಲ ತೆಗೀರಿ. ನೋಡಿ, ನೀವು ಇಲ್ಲಿ ಮಾರ್ಕ್ ಮಾಡಿದ್ದೀರಾ, ಸೊ ಇಲ್ಲೊಂದು ಲೈನ್ ಇದೆಯಾ, ಇದನ್ನ ಇಟ್ಕೊಳ್ಳೋಣ. R3 ನೀವು ಮಾರ್ಕ್ ಮಾಡಿರೋ ಲೈನು R1 ಪಕ್ಕನೇ ಇದೆ, ಇಲ್ಲಿ ನೋಡಿ ಆಯ್ತಾ. ಇಲ್ಲಿ ನೋಡಿ S1 ಹತ್ರನೇ ನಿಮ್ ಲೈನ್ ಇದೆ ಆಯ್ತಾ. 3 ಲೆವೆಲ್ ಆಯ್ತು. ಇಲ್ಲೂ ನೋಡಿ R3 ಹತ್ರನೇ ನಿಮ್ ಲೈನ್ ಇದೆ ಓಕೆನಾ. ಸೊ ಮೇಲೆ ಇಲ್ಲಿ ನೋಡಿ, ಸೊ ತುಂಬಾ ಮೇಲಿದೆ ಆಯ್ತಾ. ಬೇರೆ ಲೈನ್ ನ ರಿಮೂವ್ ಮಾಡೋಣ. ಇವಾಗ ನಮ್ಗೆ ಬೇಡದಿದ್ದ ಲೈನ್ ನ ರಿಮೂವ್ ಮಾಡೋಣ. ಇದನ್ನು ರಿಮೂವ್ ಮಾಡೋಣ. ಸೊ ನಮಗೆ 3 ಲೆವೆಲ್ ಎಲ್ಲಿ ಸಪೋರ್ಟ್ ಮತ್ತೆ ಎಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತೇಳಿ ಗೊತ್ತಾಗಿದೆ. ಇದನ್ನು ಆಫ್ ಮಾಡ್ಕೊಂಡ್ವಿ. ಸೊ ಇದ್ರ ಜೊತೆಗೆ ನಮ್ಮ ಇಂಡಿಕೇಟರ್ನೇ ಆನ್ ಮಾಡ್ಕೊಳ್ಳೋಣ ಆಯ್ತಾ. ಸೊ ಇಲ್ಲ ಅಂದ್ರೆ ನೀವು EMA ಆನ್ ಮಾಡ್ಕೋಬಹುದು. ಸೊ EMA ಮೇಲೂ ಇಲ್ಲಿ ನೋಡಿ, ಎಲ್ಲಿ ರಿಜೆಕ್ಷನ್ ಆಗ್ತಾ ಇದೆ, ಸೊ ಎಲ್ಲಿ ಇದಾಗಿದೆ ನೋಡಿ, ರಿಜೆಕ್ಷನ್ ಆಗ್ತಿದೆ. ನಿಮ್ಮ ಸಪೋರ್ಟ್ ಲೈನು ಏನಿದೆ ಅದನ್ನು ರೀಟೆಸ್ಟ್ ಮಾಡಿದೆ ಆಯ್ತಾ. ಸೊ ಈ ತರ ಟ್ರೇಡು ಪ್ಲಾನ್ ಮಾಡ್ಬೋದು. ಅಥವಾ ಇಲ್ಲಿ ನೋಡಿ, ನಮ್ಮ ಇಂಡಿಕೇಟರ್ನೇ ಹಾಕೊಳ್ಳೋಣ, ಇದ್ರಲ್ಲೂ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸೊ ಮಾರ್ಕೆಟ್ ಇಲ್ಲಿಂದ ಓಪನ್ ಆಗಿದೆ ಕಾರಣ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ನಮ್ದು ಏನು ನಾವು ಮಾರ್ಕ್ ಮಾಡಿದ್ದೀವಿ ಆ ಲೈನ್ನ ರೀಟೆಸ್ಟ್ ಮಾಡಿ ಮೇಲೋಗಿದೆ ನೋಡಿ, ಮೇಲೋಗಿದೆ ನೋಡಿ. ಈ ಲೈನ್ನ ಮತ್ತೆ ಇಲ್ಲಿ ರೀಟೆಸ್ಟ್ ಮಾಡಿ ರಿಜೆಕ್ಷನ್ ಆಗಿದೆ. ಸೊ ಇಲ್ಲಿಂದ ಟ್ರೇಡ್ ತಗೊಂಡಿರ್ತೀರಾ, ಸೊ ಇಲ್ಲಿ ಈ ತರ ರಿಜೆಕ್ಷನ್. ಸೊ ಒಂದು ಕ್ಯಾಂಡಲ್ ಅಲ್ಲಿ ಕನ್ಫರ್ಮೇಶನ್ ಆಗ್ಲಿಲ್ಲ, ನಿಮ್ಗೆ 2 ಕ್ಯಾಂಡಲ್ ಮೇಲೆ ಬಂತು ಅನ್ಕೊಳ್ಳಿ. ಸೊ ಇಲ್ಲೂ ನೋಡಿ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಬೋದಾ ನೋಡಿ ಇಲ್ಲಿ ಆಯ್ತಾ. ಸೊ ಇಲ್ಲಿ ಗೊತ್ತಾಗಲ್ಲ, ಮಾರ್ಕೆಟ್ ಕನ್ಸಾಲಿಡೇಷನ್ ಅಲ್ಲಿ ಇದೆ. ಸೊ ಇಲ್ಲಿಂದ ಮಾರ್ಕೆಟ್ ಮೇಲೋಗಿದೆ. ಇಲ್ಲಿ ನೋಡಿ, ಇಲ್ಲಿಂದ ರಿಜೆಕ್ಷನ್ ಆಗಿದೆ. ನಾವು ಹಾಕಿದ ಲೈನೇ ರೆಸ್ಪೆಕ್ಟ್ ಮಾಡುತ್ತೆ ಅಂತಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಿಯರ್ ಏನಿದೆ ಅದ್ರ ಸ್ವಿಂಗ್ಸ್ ನೋಡ್ಕೊಳ್ಳೋಣ. ಇಲ್ಲೂ ನೋಡಿ, ಇಲ್ಲೂ ರಿಜೆಕ್ಷನ್ ಆಗಿದೆ ನೋಡಿ. ನಿಮ್ಗೆ ನೀವು ಹಾಕಿರೋ ಲೈನ್ ನ ರಿಜೆಕ್ಷನ್ ಆಗ್ತಾ ಇದೆಯಾ, ರಿಜೆಕ್ಷನ್ ಆಗ್ತಿದೆ. ಇದ್ರ ಜೊತೆ ನೀವು ಫಿಬ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ನೋಡಿ. ಎಕ್ಸಾಕ್ಟ್ಲಿ 0.5 ನ ಟ್ಯಾಪ್ ಮಾಡಿ ರಿಜೆಕ್ಷನ್ ಆಗಿದೆಯಾ. ಸೊ ಇಲ್ಲಿಂದ ನೀವು ಟ್ರೇಡ್ ಪಂಚ್ ಮಾಡಿದ್ರು ನೋಡಿ, ನೆಕ್ಸ್ಟ್ ನೀವು ಏನು ಲೈನ್ ಹಾಕಿರ್ತೀರಾ ಅಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಳ್ತೀರಾ ನೋಡಿ. ಎಕ್ಸಾಕ್ಟ್ ಆಗಿ ಅಲ್ಲಿಂದ ರೀಚ್ ಆಗಿ ಅಲ್ಲಿಂದ ಕೆಳವರೆಗೂ ಬಿದ್ದಿದೆ. ಸೊ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಳ್ಳೋಣ ಅಷ್ಟೇ ನೋಡಿ. ಈ ತರ ನಿಮ್ಮ ಟ್ರೇಡ್ ಅಕ್ಯುರೇಸಿನ ನಿಮ್ಮ
ಹಾಕಿರೋ ಲೈನ್ ಮೇಲೆ ಯಾವುದಾದ್ರೂ ಇಂಡಿಕೇಟರ್ನ ಅಥವಾ ಫಿಬ್ನ ಅಪ್ಲೈ ಮಾಡಿ ನಿಮ್ಮ ಟ್ರೇಡ್ ಅಕ್ಯುರಸಿನ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇನ್ನೂ ಒಂದಿದೆ, ಈ ಗ್ರೀನ್ ಕ್ಯಾಂಡಲ್ನ ಈ ರೆಡ್ ಕ್ಯಾಂಡಲ್ ಕವರ್ ಮಾಡಿದೆ. ನಾವು ಹಾಕಿರೋ ಲೈನ್ನ ಈ ರೆಡ್ ಕ್ಯಾಂಡಲ್ ಬ್ರೇಕ್ ಕೂಡ ಮಾಡಿದೆ. ಇದ್ರ ಜೊತೆಗೆ ಫಿಬ್ ಹಾಕೊಳ್ಳೋಣ. ಅದೊಂದು ಇಂಪಾರ್ಟೆಂಟ್ ಝೋನು ಆಗಿರುತ್ತೆ. ಇಲ್ಲಿ ಫಿಬ್ ಲೆವೆಲ್ನು ನೋಡಿ ಎಕ್ಸಾಕ್ಟಾಗಿ ರಿಜೆಕ್ಷನ್ ಮಾಡ್ತಾ ಇದೆ ನೋಡಿ. ಹಾಗೆ ಇಲ್ಲಿ ನಮ್ದು ಏನು ಇಂಡಿಕೇಟರ್ ಇದೆ ಅದರ ಎಲ್ಲೋ ಲೈನ್ನು ರಿಜೆಕ್ಷನ್ ಮಾಡ್ತಾ ಇದೆ ನೋಡಿ. ಆರಾಮಾಗಿ ನಿಮಗೆ ಇಲ್ಲಿವರೆಗೂ ಕ್ಯಾಚ್ ಮಾಡ್ಬೋದು. ಸೊ ಈ ಥರ ಟ್ರೇಡ್ನ ನೀವು ಅಕ್ಯುರೆಸಿ ಜಾಸ್ತಿ ಮಾಡ್ಕೊಳ್ಳಿ. ಅಕ್ಯುರೆಸಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಫಿಬ್ಬು ಅಥವಾ ಬೇರೆ ಯಾವುದಾದ್ರೂ ಇಂಡಿಕೇಟರ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನೋಡಿ, ಇದು ಈಸಿಯೆಸ್ಟ್ ವೇ. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಝೋನಲ್ಲೇ ನಿಮ್ಗೆ ಕೇಳಕ್ಕೆ ಬಂದಿದೆಯಾ ನೋಡಿ. ಇಲ್ಲೂ ಮಾರ್ಕೆಟು ರೀಟೆಸ್ಟ್ ಆಗ್ಬಿಟ್ಟು ಮೇಲೆ ಹೋಗಿದೆ. ಇಲ್ಲೂ ನೋಡಿ ನಿಮಗೆ ಇದಾಗಿದೆ. ಈ ಲೈನ್ನ ಮಾರ್ಕ್ ಮಾಡ್ಕೊತೀವಿ. ಇಲ್ಲಿ ನೋಡೋಣ ಹಿಂದೆ ಏನಾಗಿದೆ ಅಂತ ನೋಡೋಣ. ಸೊ ಈ ಝೋನಲ್ಲಿ ಹಿಂದೆ ಏನಾಗಿದೆ ಅಂತ ನೋಡೋಣ ನೋಡಿ. ಎಕ್ಸಾಕ್ಟ್ಲಿ ಇಲ್ಲಿಂದ ರಿಜೆಕ್ಷನ್ ಮಾಡಿದ್ಯಾ ನೋಡಿ. ಸೊ ಇಲ್ಲಿ ಸ್ವೀಪ್ ಮಾಡಿಬಿಟ್ಟು ಮೇಲೆ ಹೋಗಿದೆ ನೋಡಿ. ಇಲ್ಲಿ ಆ ಲೆವೆಲಲ್ಲಿ ನೋಡಿ ಸ್ವೀಪ್ ಮಾಡಿಬಿಟ್ಟು ಮೇಲೆ ಹೋಗಿದೆ. ಸೊ ಈ ಥರ ನೀವು ಲೆವೆಲ್ನ ಮಾರ್ಕ್ ಮಾಡ್ಕೊಂಡು ನಿಮ್ಮ ಟ್ರೇಡ್ ಅಕ್ಯುರೇಸಿನ ಜಾಸ್ತಿ ಮಾಡ್ಕೊಳ್ಳಿ. ಇದಕ್ಕೆ ನೀವು ಫಿಬ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಮ್ಮ ಇಂಡಿಕೇಟರ್ನ ಇನ್ಕ್ಲೂಡ್ ಮಾಡ್ಕೊಂಡು ನಿಮ್ಮ ಟ್ರೇಡ್ ಏನು ತಾಂತೀರ ಅದನ್ನು ಅಕ್ಯುರೇಸಿನ ಜಾಸ್ತಿ ಮಾಡ್ಕೊಳ್ಳಿ. ಸೊ ಇದು ಈಸಿಯೆಸ್ಟ್ ವೇ ಆಯಿತಾ. ಸೊ ಇದೇ ಥರ ಇಂಡಿಯನ್ ಮಾರ್ಕೆಟಲ್ಲಿ ನಮ್ಮ ಇಂಡಿಕೇಟರ್ ಏನಾಗಿದೆ ನೋಡೋಣ. ಸೊ ಇಂಡಿಯನ್ ಮಾರ್ಕೆಟಲ್ಲಿ ನೋಡಿ, ಸೊ ಇದು ನಿನ್ನೆ ಅದು ಟ್ರೇಡು. ಇಲ್ಲಿ ನೋಡಿ. ಸೊ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಮಾರ್ಕೆಟ್ ಡೌನ್ ಟ್ರೆಂಡ್ ಇದೆಯಾ ನೋಡಿ. ನಿಮಗೆ ಇಲ್ಲಿ ಎಂಟರ್ ಆದ್ರೂ ನಿಮ್ಗೆ 1:1 ಆರಾಮಾಗಿ ಸಿಕ್ಕಿದೆ. ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀರ, 1:1 ಆರಾಮಾಗಿ ಸಿಕ್ಕಿದೆ ನೋಡಿ. ಮಾರ್ಕೆಟ್ ಈ ಟೈಮಲ್ಲಿ ಮೂವ್ಮೆಂಟು ಇರುತ್ತೆ ಚೆನ್ನಾಗಿ. ಇಲ್ಲಿ ನೋಡಿ, ಸೊ ಇದು ನಿನ್ನೆದು. ಇಲ್ಲಿ ನೋಡಿ 1:1 ಆರಾಮಾಗಿ ಸಿಕ್ಕಿದೆ. ಸೊ ಇಲ್ಲೂ ಅಷ್ಟೇ ನಮ್ಮ ಇಂಡಿಕೇಟರ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನೀವು ಇದನ್ನು ಇಂಡಿಯನ್ ಮಾರ್ಕೆಟಿಗಾರು ಯೂಸ್ ಮಾಡ್ಬೋದು, ಬೇರೆ ಯಾವ ಚಾರ್ಟಿಗಾರು ಯೂಸ್ ಮಾಡ್ಬೋದು. ನಾನು ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ. ಇಲ್ಲಿ ನೋಡಿ ಎಕ್ಸಾಕ್ಟಾಗಿ ಬಂದಿದೆಯಾ, ಇಲ್ಲೂ ನೋಡಿ ಆಯಿತಾ. ಸೊ ನೋಡಿ ಇಂಡಿಯನ್ ಮಾರ್ಕೆಟಲ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಹಾಗೆ ಬೇರೆ ಬೇರೆ ಕಾನ್ಸೆಪ್ಟ್ ಮೇಲೆ ನಮ್ಮ ಟೀಮು ಇಂಡಿಕೇಟರ್ನ ಬಿಲ್ಡ್ ಮಾಡೋಕ್ಕೆ ವರ್ಕ್ ಮಾಡ್ತಾ ಇದೆ. ಅದರಲ್ಲೂ ಮೇಯ್ನಾಗಿ ಯಾರ್ಯಾರು ವರ್ಕಿಂಗ್ ಎಂಪ್ಲಾಯೀಸ್ ಇದ್ದೀರಾ, ಸೊ 9 to 5 ಜಾಬ್ ಮಾಡ್ತೀರಾ, ನಾನು ಜಾಬ್ ಮಾಡ್ತೀರೋನಾಗಿ, ಸೊ ನಮಗೆ ಹೆಲ್ಪ್ ಆಗೋವಂಥದ್ದೇ ಇಂಡಿಕೇಟರ್ನ ನಾನು ಲಾಜಿಕ್ ಮೇಲೆ ಸೊ ಬಿಲ್ಡ್ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಆದಷ್ಟು ಬೇಗ ಆ ಇಂಡಿಕೇಟರ್ನ ರೆಡಿ ಮಾಡಿ ನಿಮಗೆ ಕಳಿಸ್ತೀನಿ. ಸೊ ಬೇರೆ ಏನೇ ಕ್ವಶನ್ಸ್ ಇದ್ರೂ ನನ್ನನ್ನು ಕೇಳಿ. ಸೊ ಇವತ್ತಿನ ಈ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.